ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಮರಕುಂಬಿ ಗ್ರಾಮದ ಬಾಯ್ಲರ್ ಸ್ಫೋಟದಲ್ಲಿ ಗಾಯಗೊಂಡ ಮತ್ತೋರ್ವ ಕಾರ್ಮಿಕ ಸಾವನ್ನಪ್ಪಿದ್ದಾನೆ. ಬೆಳಗಾವಿಯ ಕೆಇಬಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತಹ ಗೋಕಾಕ್ ನಗರದ 35 ವರ್ಷದ ರಾಘವೇಂದ್ರ ಗಿರಿಯಾಲ ಮೃತ ಕಾರ್ಮಿಕ. ಕಾರ್ಖಾನೆಯ ವಾಲ್ ದುರಸ್ತಿ ವೇಳೆಯಲ್ಲಿ ಬಾಯ್ಲರ್ ಬ್ಲಾಸ್ಟ್ ಆಗಿ ಸಕ್ಕರೆ ಲಿಕ್ವಿಡ್ ಮೈಮೇಲೆ ಬಿದ್ದು 8 ಜನ ಗಂಭೀರವಾಗಿ ಗಾಯಗೊಂಡಿದ್ದು, ನಿನ್ನೆ 5 ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಸರ್ ಕಾರ್ಖಾನೆ ಬೇಜವಾಬ್ದಾರಿಗೆ 8 ಜನ ಕಾರ್ಮಿಕರ ದುರ್ಮರಣ ಆಗಿರುವಂಥದ್ದು. ಕಾರ್ಖಾನೆ ಆಡಳಿತ ಮಂಡಳಿ ಮಾತ್ರ ಈ ಕುರಿತು ಇನ್ನೂ ಕೂಡ ತುಟಿ ಬಿಚ್ಚಿಲ್ಲ. ಇದರಿಂದಾಗಿ ಬೈಲಹೊಂಗಲ ಪಟ್ಟಣದಲ್ಲಿ ಕುಟುಂಬಸ್ಥರು, ರೈತ ಮುಖಂಡರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ಬಡವರ ಮಕ್ಕಳ ಸಾವಿಗೆ ಬೆಲೆ ಇಲ್ವಾ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಇನಾಮದಾರ್ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಮೃತ ಕಾರ್ಮಿಕರಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಏನು ಪ್ರಭಾಕರ್ ಇನಾಮದಾರ ಕಾರ್ಖಾನೆ ಪ್ರಭಾಕರ್ ಕೋರೆ ಆಡಳಿತದ ಕಾರ್ಖಾನೆಯಲ್ಲಿ ಸುಮಾರು 8 ಜನ ಬಾಯ್ಲರ್ ಪ್ರಾಬ್ಲಮ್ ಆಗಿ 8 ಜನ ಇವತ್ತು ತಮ್ಮ ಪ್ರಾಣವನ್ನು ಈಗಾಗಲೇ 7 ಜನ ತನ್ನ ಪ್ರಾಣವನ್ನು ಬಿಟ್ಟಿದ್ದಾರೆ ಮತ್ತು 8ನೇದವ್ರು ಕೂಡ ಸೀರಿಯಸ್ ಅದಾರ. ಆ ಕುಟುಂಬಕ್ಕೆ ಹೋಗಿ ಈಗ ತಕ್ಷಣವಾಗಿ ಸಾಂತ್ವನನ್ನು ಈ ಕಾರ್ಖಾನೆ ಮಾಲೀಕರು ಹೋಗಿ ಅವರಿಗೆ ತಕ್ಷಣ 1 ಕೋಟಿ ರೂಪಾಯಿ ಪರಿಹಾರ ಕೂಡ ಘೋಷಣೆ ಮಾಡಬೇಕಾಗಿತ್ತು. ಇಲ್ಲಿವರೆಗೆ ಮಾಡಲಿಲ್ಲ. ಯಾಕಂದ್ರೆ ಇದು ಈ ನಮ್ಮದೆಲ್ಲ ದುರ್ದೈವ. ಇವ್ರಿಗೆಲ್ಲ ನಮ್ಮನ್ನ ಏನು ತಿಳ್ಕೊಂಡಾರಪ್ಪ ಅಂದ್ರೆ ಇವೇನು ಬಿಡೋಪ್ಪ, ಯಾರು ಕೇಳೋರಿಲ್ಲ ಹೇಳೋರಿಲ್ಲ, ಸತ್ರ ನಡೀತು ಅನ್ನೋಂಥ ಕಲ್ಪನಾ ಆಯ್ತು. 15 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡ್ತಿರೋದ್ರೆ ನಿಮಗೆ ನಾಚಿಕೆ ಬರೋದಿಲ್ಲ? ಅವ್ರ ಮನ್ಯಾಗ ಹೆಂಡ್ರ ಮಕ್ಕಳ, ಸಣ್ಣ ಮಕ್ಕಳ, ತಾಯಿ ತಂದೆ ಜೋಪಾನ ಮಾಡೋಕ್ಕೆ ಅತಿ ಕಡಿಮೆ ಅಲ್ಲ 2 ಕೋಟಿ ಮಾಡಬೇಕಾಗಿತ್ತು ನೀವು. ನಾವು 1 ಕೋಟಿ ರೂಪಾಯಿ ಇವತ್ತು ನಮ್ಮ ರೈತರ ಪಾಪನ 2 ಕೋಟಿ ಕೇಳ್ತೀನಿ. ಅವ್ರು 1 ಕೋಟಿಯಾರ ಕೇಳ್ರಿ ಸಾಕು, ಭಾಳ ಕೇಳ್ಬೇಡ್ರಿ ಅಂತ ಹೇಳ್ರಿ. 1 ಕೋಟಿ ರೂಪಾಯಿ ಆದರೂ ಪ್ರಭಾಕರ್ ಕೋರೆ ಅವ್ರಿಗೆ ದೊಡ್ಡದಲ್ಲ. ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಐತೆ, ಇನಾಮದಾರದ ಆಸ್ತಿ ಐತೆ. ಇದೆಲ್ಲ ಉಡಾಪಿತನ ಬಿಟ್ಟು ಇಲ್ಲಿ ಶವ ಇಟ್ಟು ಬೈಲಹೊಂಗಲ ಚೆನ್ನಮ್ಮಾಜಿ ಸರ್ಕಲ್ ಮುಂದೆ ನಮ್ಮ ದುರ್ದೈವ ಕೇಳ್ರಿ. ಇದೆಂಥ ಪ್ರಜಾಪ್ರಭುತ್ವ, ಎಂಥ ಸ್ವತಂತ್ರ. ಜಿಲ್ಲಾಡಳಿತ ಕೂಡ ಜವಾಬ್ದಾರಿ ಇರಬೇಕು, ಪೊಲೀಸ್ ಇಲಾಖೆ ಜವಾಬ್ದಾರಿ ಇರಬೇಕು. ಅಂಥವ್ರ ಮೇಲೆ ಕಾನೂನು ಕ್ರಮ ಕೂಡ ತಗೋಬೇಕು. ವಿಚಾರ ಮಾಡ್ರಿ. ಇವತ್ತು ನಿಜವಾಗಿಯೂ ಮಾಲಕರ ಮೇಲೆ ಆಗ್ಬೇಕು, ಮಾಲಕರ ಸೇಫ್ಟಿ ಮೇಂಟೈನ್ ಮಾಡ್ಬೇಕು. ಇವತ್ತು ಇದು ಒಂದೇ ಅಲ್ಲ, ಇನ್ನು ಮುಂದೆ ಏನಾದ್ರು ಸಡ್ಲು ಬಿಟ್ರಪ್ಪ ಅಂತಂದ್ರೆ ಎಲ್ಲ ಕಡೆ ಅನಾಹುತ ಆದರೂ ಕೂಡ ಇವ್ರು ಯಾರೂ ಕೇರ್ ಮಾಡೋದಿಲ್ಲ. ಮಾಲಕರ ಮೇಲೆ FIR ಆಗಬೇಕು, 1 ಕೋಟಿ ರೂಪಾಯಿ ಪರಿಹಾರ ಕೊಡ್ಬೇಕಂತೇಳಿ ನಾವು ಕ್ಲಿಯರಾಗಿ ಗೊತ್ತಾಗ. ಅಲ್ಲಿವರೆಗೆ ನಾವು ಇಲ್ಲಿ ಹೇಳಂಗಿಲ್ಲ. ಈಗಾಗಲೇ ಆ ಗ್ರಾಮಸ್ಥರೆಲ್ಲ ಆ ಶರೀರವನ್ನು ಇಲ್ಲೇ ಇಟ್ಕೊಂಡರು. ಅವ್ರ ಜೊತೆ ನಾವು ಕೂಡ ಇಲ್ಲೇ ಕೂಡ್ತೀವಿ. ನೌಕರಿ ಕೂಡ ಕೊಡ್ಬೇಕು, ಆ ಕುಟುಂಬಕ್ಕೆ ಕಡ್ಡಾಯವಾಗಿ ಕೊಡ್ಬೇಕು, ರಕ್ಷಣೆ ಮಾಡ್ಬೇಕು. ಬದುಕಿರೋರಿಗೆ ಕಾರ್ಖಾನೆ ಮಾಲೀಕರ ಆ ಕುಟುಂಬನ ರಕ್ಷಣೆ ಮಾಡಬೇಕು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.